ಅಧ್ಯಕ್ಷರು ಸರ್ ಇವರಿಗೆ ಅವತ್ತು ಹೇಳಿದ್ರಲ್ಲ ಇವರಿಗೆ ಏನು ಮಾಡ್ತೀರೋ ಅದನ್ನ ನಾವೀಗ ಫಸ್ಟ್ ಅದ್ರದ್ದಲ್ಲ ಸರ್. ಈಗ ನಡೀತಾ ಇರೋದು ಏನು ಅಂತಂದರೆ ಈಗ ಚೆನ್ನಮ್ಮ ಸರ್ಕಲಿಂದ ಹಿಡಿದು ಕಾಂಪ್ಲೆಕ್ಸ್ ತನಕ ರೋಡ್ ವೈಡಿಂಗ್ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಇದೆ, ಇಲ್ಲಿಂದ ಅಪ್ ಟು ಕಾಂಪ್ಲೆಕ್ಸ್ ವರೆಗೂ ನಿಮಗೆ ಒಂದು ಚರಂಡಿನೂ ಕೂಡ ಇಲ್ಲ. ಈಗ ನೀವು ಚರಂಡಿ ಇಲ್ಲದೇ ರಸ್ತೆ ಮಾಡ್ತಾ ಇದ್ದೀರಾ, ಚರಂಡಿ ಇಲ್ಲದೇ ರಸ್ತೆ ಮಾಡ್ತಾ ಇದ್ದೀರಾ ಸರ್. ಈಗ ಚರಂಡಿ ಇಲ್ಲದೆ ರಸ್ತೆ ಮಾಡ್ತಾ ಇರೋದ್ರಿಂದ ಈಗ ಬಂದಿರತಕ್ಕಂತಹ ನೀರು ಎಲ್ಲಿಗೆ ಹೋಗ್ಬೇಕು ಸರ್? ಈಗ ಸಾಗರದಲ್ಲಿ ಸಾಕಷ್ಟು ಕೆಲಸಗಳು ಸಾಗರ ಸರೌಂಡಿಂಗ್ನಲ್ಲಿ ನಮ್ಮ ಪೇಟೆಯ ಹೊರಭಾಗದಲ್ಲೂ ಪೇಟೆಯ ಮಧ್ಯಭಾಗದಲ್ಲೂ ಡ್ರೈನ್ ಇದೆ, ಅರ್ಧನ್ ಡ್ರೈನ್ ಇದೆ ನಮ್ದ್ರಲ್ಲಿ. ಮಾಡಿದೀರಿ ನೀವು? ಮಾಡ್ತೀವಿ. ಈಗ ಯಾವಾಗ ಮಾಡ್ತೀರಿ? ಈಗ ಪ್ರಾರಂಭದಲ್ಲಿ ಡ್ರೈನ್ ಮಾಡ್ಕೊಂಡು ಮಾಡ್ಬೇಕಂತ ನಾನು ಮಾತಾಡೋದು ನೀವು ಕೇಳ್ಕೊಳ್ಳಿ, ಆಮೇಲೆ ನೀವು ಮಾತಾಡಿ. ನಾನು ಫಸ್ಟ್ ನಿಮ್ಮ ರಮೇಶ್ ಅವ್ರಿಗೆ ಮಾತಾಡಿದಾಗ ನಾನು ಫಸ್ಟ್ ರಸ್ತೆ ಮಾಡಿ ಆಮೇಲೆ ಡ್ರೈನ್ ಮಾಡ್ತೀನಿ ಅಂದ್ರು. ರಸ್ತೆ ನೀವು ಫಸ್ಟ್ ಡ್ರೈನ್ ಮಾಡ್ಬೇಕಿತ್ತಲ್ವಾ? ನೀರು ಸಮಸ್ಯೆ ಇದೆಯಲ್ಲ, ಅದು ಹೆಂಗಾದ್ರೂ ಮಾಡ್ಕೋಬಹುದು. ಮಾಡಿಲ್ಲ ಇನ್ನು. ಯಾರಿಗೆ ಮಾಹಿತಿ ಕೊಟ್ಟಿದ್ದೀರಿ ನೀವು? ರಸ್ತೆ ಕೆಲಸ ಮಾಡ್ಬೇಕಾದ್ರೆ ಯಾರು ಮಾಹಿತಿ ಕೊಟ್ಟಿದ್ದೀರಾ ನೀವು? ಅಧ್ಯಕ್ಷ ಇದ್ದಾರೆ, ಎಲ್ಲ ಮಾಹಿತಿ ಕೊಟ್ಟಿದ್ದೀರಾ ನೀವು? ನಿಮ್ಮ ಪಾಡಿ ನೀವು ಜೆಸಿಬಿ ಐತಾ ಇದ್ರಲ್ಲ ನೀವು? ನೀರೆಲ್ಲ ಹೋಗ್ತದೆ? ಮಳೆ ಅಕಾಲಿಕ 3 ಸರಿ ಮಳೆ ಬಂತು, ಆ ನೀರೆಲ್ಲ ಹೋಗ್ತದೆ. ಯಾರು ಜವಾಬ್ದಾರಿ? ಯಾರು ಯಾವ ಮಾಡೋದು? ಯಾವಾಗ ನೀವು ರಸ್ತೆ ಜಲ್ಲಿ ಹಾಕಿದ್ರೆ ಮನೆ ಕಾಂಪೌಂಡ್ ನೀವು ಹೊಡಿತೀರಾ? ಯಾರು ಹೊಡ್ಕೊಡ್ತಾರೆ ಕಾಂಪೌಂಡ್? ನಿಮಗೆ ಯಾರು ಬಿಟ್ಕೊಡ್ತಾರೆ? ಫಸ್ಟ್ ನೀವು ಇನ್ಫಾರ್ಮ್ ಮಾಡ್ಬೇಕು ತಾನೆ ಅವರಿಗೆ. ಯಾರಿಗೆ ಇನ್ಫಾರ್ಮ್ ಮಾಡಿದ್ದೀರಾ ನೀವು? PWD ಇನ್ಫಾರ್ಮ್ ಮಾಡಿದ್ದೀರೇನ್ರಿ? ಮತ್ತೆ ಯಾಕೆ ಮಾಡಿಲ್ಲ? ಮತ್ತೆ ನೀವು ತಪ್ಪು ನಿಮ್ದಲ್ವಾ ಅದು? ನೀವು ಏಕಾಏಕಿ ರಸ್ತೆ ಮಾಡ್ಕೊಂಡು ಆಮೇಲೆ ಚರಂಡಿ ಮಾಡ್ತೀನಿ ಅವ್ರ ಮೇಲೆ ಕಾಂಪೌಂಡ್ ಹೊಡ್ಕೊಡೋರು ಯಾರು ಹೊಡ್ಕೊಡ್ತಾರೆ? ಯಾರು ಹೊಡ್ಕೊಡ್ತಾರೆ ನಿಮಗೆ? ಸರ್ ನಾನು ಕೇಳಿದಕ್ಕೆ ನೀವು ಉತ್ತರ ಕೊಡಿ. ನೀವು ರಸ್ತೆ ಮಾಡಿದ ಮೇಲೆ ಚರಂಡಿ ಮಾಡ್ಬೇಕಾದ್ರೆ ಕಾಂಪೌಂಡ್ ಯಾರು ಹೊಡ್ಕೊಡ್ತಾರೆ ನಿಮಗೆ? ನೀವು ಫಸ್ಟ್ ನೋಡಿಸ್ಕೊಂಡು ಇನ್ಫಾರ್ಮ್ ಮಾಡ್ಬೇಕಾ ಬೇಡ? ಫಸ್ಟ್ ಚರಂಡಿ ಮಾಡ್ಬೇಕು, ಆಮೇಲೆ ರಸ್ತೆ ಮಾಡ್ಬೇಕಿತ್ತು. ತೆರವುಗೊಳಿಸ್ಕೊಂಡು ಈಗಾದ್ರೂ ಏನಾಯ್ತು, ನಾವೀಗ ವೆಟ್ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಟಾರ್ ಮಾಡೋದಿಲ್ಲ ಸರ್. ಈಗ ಎಷ್ಟು ಡ್ರಗ್ಸ್ ಲ್ಯಾಬ್ ಇದಾವೆ ಸರ್ ಅಲ್ಲಿಂದ ಇಲ್ಲಿವರೆಗೆ? ನೀರು ಹೋಗ್ತಾ ಇಲ್ಲ 3ನೇ ಕ್ಲಾಸಲ್ಲಿ, ಅಲ್ಲೇ ಹೋಗ್ತಾ ಇಲ್ಲ. ಅದಕ್ಕೆ ಈಗ ನೀವು ನೀರೆಲ್ಲಿ ಬಿಡ್ತೀರಿ? ಡ್ರೈನ್ ಮಾಡಿ ನೀರೆಲ್ಲಿ ಬಿಡ್ತಾ ಇದ್ದೀರಿ? ಈಗ ಈ ಕಡೆ ಕೆಳದಿ ವರದಾ ನದಿ ಬಿಡ್ತೀರಾ, ಉಲ್ಲತ್ತಿ ಹಳ್ಳಕ್ಕೆ ಬಿಡ್ತೀರಾ? ಎಲ್ಲಿ ಡೌನ್ ಫಾಲ್ ಎಲ್ಲಿದೆ ಎಲ್ಲಿದೆ? ಆ ಕಡೆ ಸರ್, ಆ ಕಡೆ ಹುಲ್ಲತ್ತಿಗಿದೆ, ಈ ಕಡೆ ಕೆಳದಿ ರಸ್ತೆಗಿದೆ, ಸಾರಿ ವರದಾ ನದಿಗಿದೆ. ಆಯ್ತಾ? ಹುಲ್ಲತ್ತಿ ಬಿಟ್ರೆ ಹುಲ್ಲತ್ತಲ್ಲಿ ಬಿಡಲ್ಲ. ಅವ್ರು ಪರ್ಮಿಷನ್ ತೊಗೊಂಡಿದ್ದಾರೆ ಹುಲ್ಲತ್ತಿ ಅವ್ರದ್ದು. ನಾಳೆ ಹುಲ್ಲತ್ತರು ಬರ್ತಾರೆ ಸ್ಟ್ರೈಕ್ ಮಾಡೋಕ್ಕೆ. ಅವಾಗ ಅನುಭವಿಸೋದು ನಾವು ಇಲ್ಲಿ ಕೂತವ್ರು ಏರಿಯಾದವರು. ನೀವು ಅರ್ಧಂಬರ್ಧ ಮಾಡಿಬಿಟ್ಟು ಹೋಗ್ಬಿಟ್ರೆ ಯಾರು ಮೊದಲು ಹೋಗ್ತದೆ? ಇಲ್ಲಿ ನೀರು ಬರ್ತದೆ, ವಾಸ ಆಗ್ತದೆ. ಇಲ್ಲೆಲ್ಲಿ ಕೊಡ್ತೀರಿ? ಇಲ್ಲೇ ಕೊಡ್ತೀರಿ? ಅದನ್ನ ಆಸೆ ಇರುತ್ತೆ ನನಗೆ. ನಂದು 1 ಅಡಿ ಹೋಗುತ್ತೆ, 2 ಅಡಿ ಹೋಗುತ್ತೆ, ಯಾರು ಯೋಚನೆ ಮಾಡಲ್ಲ. ಡೆವಲಪ್ ಆಗಿರೋದ್ರಿಂದ ರೇಟು ಆಟೋಮೆಟಿಕಲಿ ಯಾರಾದ್ರು ಕಾಂಪೌಂಡ್ ಇದೆ ಎಲ್ಲ ನೋಡಿಸ್ಕೊಟ್ಕೊಳ್ರಿ. ಎಲ್ಲರೂ ಸಹಕಾರ ಪ್ರತಿಯೊಂದು ಮನೆ ಹೋಗಿ ಮನವರಿಕೆ ಮಾಡ್ಕೊಂಡು ಮನೆ ಹೋಗಿ ಹೇಳೋ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್, ಈಗ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಆ ಕಚ್ಚಾ ಚರಂಡಿ ಸರ್, ಇವಾಗ ಇಲ್ಲಿ ಏನು ತೊಂದರೆ ಆಗ್ತಾ ಇದೆ ಅಂತೇಳಿ ಸ್ಥಳೀಯರು ಎಲ್ಲ ಸೇರ್ಕೊಂಡಿದ್ದಾರೆ. PWD ಇಂಜಿನಿಯರ್ ಕೂಡ ಕರೆಸಿದ್ದಾರೆ. ಅವರ ಸಮಸ್ಯೆ ಇಷ್ಟೇ, ಎಲ್ಲರೂ ಕೂಡ ಈ ರಸ್ತೆ ಆಗಬೇಕು, ಚೆನ್ನಾಗಾಗಬೇಕು ಅನ್ನೋದು ಅವ್ರ ಉದ್ದೇಶ. ಇಲ್ಲಿ ಡ್ರೈನ್ ವ್ಯವಸ್ಥೆ ಇಲ್ಲ. ನೀರು ಎಲ್ಲಿಗೆ ಕಳಿಸ್ತೀರಾ? ಟಾರ್ ಹಾಕಿದ ಮೇಲೆ ರಸ್ತೆಗಳು ಹಾಳಾಗ್ತವೆ. ಅದಕ್ಕೋಸ್ಕರ ನೀವು ಡ್ರೈನ್ ವ್ಯವಸ್ಥೆ ಮಾಡಿಕೊಂಡು ಟಾರ್ ರೋಡ್ ಮಾಡಿ ಅವರ ಒಂದು ಕಷ್ಟಕ್ಕೆ ನಾವು ಎಲ್ಲರೂ ಕೂಡ ಸ್ಪಂದಿಸಲೇಬೇಕು. ನಾಗರಿಕರು ಅವ್ರು ಹೇಳ್ತಾ ಇರೋ ತಪ್ಪಿಲ್ಲ. ಎಲ್ಲರೂ ಕೂಡ ನಮ್ಮ ಊರು ಚೆನ್ನಾಗಾಗಬೇಕು, ನಮ್ಮ ರಸ್ತೆ ಚೆನ್ನಾಗಾಗಬೇಕು ಅಂತ ಕಾಂಪೌಂಡ್ಗಳನ್ನೆಲ್ಲ ಕೂಡ ಅವರು ಯಾವ್ಯಾವುದು ಇದೆ ಅದನ್ನು ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ. ಆದರೆ ಇವರು ಮಾಹಿತಿಯನ್ನು ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿ ಅವರ ಒಂದು ಅಹವಾಲುಗಳನ್ನು ಇಲ್ಲಿ ತೋಡ್ಕೊಡಕ್ಕೆ ಬಂದಿದ್ದಾರೆ. ಹಾಗಾಗಿ ಈ ರೀತಿ ಸಮಸ್ಯೆಗಳಾಗ್ದಂಗೆ PWD ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ನಮಗೀಗ ಕರೆದು ಇಲ್ಲಿ ಸ್ಥಳೀಯ ಜನರೆಲ್ಲ ಕರೆದುಬಿಟ್ಟು ಇದನ್ನು ಈ ಸಮಸ್ಯೆನ ಒಂದು
ಬಗೆಹರಿಸ್ಕೊಡಿ ಅಂತ ಹೇಳಿದ್ದಾರೆ. ನಾವು ಅವ್ರ ಇಂಜಿನಿಯರಿಂಗ್ ಕರೆಸಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇದ್ರ ಬಗ್ಗೆ ಏನು ಅಂತ ಹೇಳಿ ಮಾಹಿತಿ ಕೊಡ್ಲಿಕ್ಕೆ ಹೇಳಿದ್ದೀವಿ. ಸಾರ್ವಜನಿಕರೆಲ್ಲರೂ ಸೇರ್ಕೊಂಡಿದ್ದಾರೆ. ಈ ಕೆಲಸನ ನಾವು ಇಂಜಿನಿಯರಿಗೆ ನಾವು ಹೋಗ್ಬಿಟ್ಟು ತಿಳಿಸ್ತೀವಿ ಸರ್. ಕೆಳದಿ ರಸ್ತೆ ಸರ್, ಇದು PWDಗೆ ಸಂಬಂಧಪಟ್ಟಿದ್ದು ಡಬಲ್ ರಸ್ತೆ ಆಗ್ತಾ ಇದೆ. ಈಗ ಈ ಕೆಲಸ ಕಾಮಗಾರಿ ರಸ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಚೆನ್ನಮ್ಮ ಸರ್ಕಲ್ಲಿಂದ ಗಂಧದ ಕಾಂಪ್ಲೆಕ್ಸ್ವರೆಗೆ ಅವ್ರು ಕೇಳ್ತಿರೋದು ಚರಂಡಿ ಇಲ್ಲ, ನೀರು ಎಲ್ಲಿ ಬಿಡೋದು ಅಂತ. ಹೌದು ಸರ್, ಇಲ್ಲಿ ಚೆನ್ನಮ್ಮ ಸರ್ಕಲ್ ಬಂತು. ಆ ಸರ್ಕಲಲ್ಲಿ ಎಲ್ಲೂ ಕೂಡ ಡ್ರೈನ್ ವ್ಯವಸ್ಥೆ ಇಲ್ಲ, ನೀರು ಎಲ್ಲಿ ಹೋಗಬೇಕು ಅಂತ ಕೇಳ್ತಿದ್ದಾರೆ. ಈಗ ಇವರು ಸಂಬಂಧಪಟ್ಟ ಅಧಿಕಾರಿಗಳು ಏನು ಹೇಳಿದ್ದಾರೆ? ಅಧಿಕಾರಿಗಳು ನಾಳೆನೇ ಇದನ್ನು ಅದರಲ್ಲಿ ಏನಿದೆ ನೋಡಿಬಿಟ್ಟು ನಾಳೆನೇ ಇದಕ್ಕೆ ವ್ಯವಸ್ಥೆ ಮಾಡ್ತೀವಿ ಎಂದಿದ್ದಾರೆ. ಈಗ ಸದ್ಯಕ್ಕೆ ಅವ್ರು ಇವತ್ತು ಸ್ಟಾಪ್ ಮಾಡಿದ್ದಾರೆ. ನಾಳೆ ಬಂದುಬಿಟ್ಟು ಅದರಲ್ಲಿ ಅವರು ಎಲ್ಲ ಲಿಸ್ಟನ್ನು ತೊಗೊಂಡ್ಬಂದ್ಬಿಟ್ಟು ಆ ರೀತಿಯಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಸ್ಥಳೀಯ ನಾನೀಗ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ವಿದ್ಯಾರಣ್ಯ ಸಂಘ ಇದೆ. ಆ ಸಂಘದ ಅಧ್ಯಕ್ಷ, ಅದು ಸ್ಥಳೀಯ ನಾಗರಿಕ. ಇಲ್ಲಿ ಏನಾಗ್ತಾ ಇದೆ, ಕಳೆದ ಒಂದು ತಿಂಗಳಿನಿಂದ ರಸ್ತೆ ಅಗಲೀಕರಣ ಕಾಮಗಾರಿ ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಹಿಡಿದು ಗಂಧದ ಸಂಕೀರ್ಣದವರೆಗೂ ಕಾಮಗಾರಿ ನಡೀತಿದೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ ಉದ್ದೇಶ ಏನಪ್ಪ ಅಂತಂದರೆ, ಈಗ ರಸ್ತೆ ಕಾಮಗಾರಿ ನಡೀತಾ ಇದೆ. ಸಾಗರದ ಸುತ್ತಮುತ್ತಲಿನಲ್ಲೂ ಕೂಡ ರಸ್ತೆ ಕಾಮಗಾರಿಗಳು ನಡೀತಾ ಇದೆ. ರಸ್ತೆ ಮಾಡೋಕ್ಕಿಂತ ಮೊದಲೇ ಫಸ್ಟಿಗೆ ಚರಂಡಿಯನ್ನು ಮಾಡಿಕೊಡೋದು ವಾಡಿಕೆ. ಆದರೆ ಇಲ್ಲೇನಾಗ್ತಾ ಇದೆ, ಚರಂಡಿನೇ ಇಲ್ಲ. ನೀವೆಲ್ಲ ನೋಡ್ತಾ ಇದ್ದೀವಿ, ರಸ್ತೆ ನಡೀತಾ ಇದೆ ಅಷ್ಟೇ ಬಿಟ್ಟರೆ ಚರಂಡಿ ಎಲ್ಲೂ ಇಲ್ಲ. ಆ ವಿಚಾರವಾಗಿ ನಾವು ಸ್ಥಳೀಯ ನಿವಾಸಿಗಳು ಎಲ್ಲರೂ ಹೇಳಿದಾಗ ನಾಳೆ ಇದ್ರ ಬಗ್ಗೆ ಗುರುವಾರ ದಿನ ಬೆಳಗ್ಗೆ ಒಂದು ಪ್ರತಿಭಟನೆಯನ್ನು ಮಾಡೋಣ ಅನ್ನೋ ವಿಚಾರ ಕೈಗೆತ್ತಿಕೊಂಡಿದ್ದೆ. ಆದರೆ ಇವತ್ತು ಮಾಧ್ಯಮದಲ್ಲೆಲ್ಲ ಬಂದಿದ್ದ ಮುಖಾಂತರದಲ್ಲಿ ಅದು PWD ಇಲಾಖೆ ಗಮನಕ್ಕೂ ಬಂದು ಅವರು ಇವತ್ತು ಇಲ್ಲ, ಬೇಡ, ಸ್ಟ್ರೈಕ್ ಮಾಡೋದು ಬೇಡ, ನಾವು ಅದ್ರ ಬಗ್ಗೆ ನಿಮಗೆ ಅಲ್ಲಿ ಬಂದೆಲ್ಲ ಮಾಹಿತಿಯನ್ನು ನೀಡ್ತೀವಿ. ಇಲ್ಲ ಸರ್, ಎಲ್ಲರೂ ಸೇರಿರ್ತಾರೆ, ನಾಳೆನೇ ಬಂದು ಮಾಹಿತಿ ಕೊಡಿ ಅಂದರೆ ಇಲ್ಲ ಸರ್ ಬೇಡ, ಇವತ್ತೇ ಬರ್ತೀವಿ ಅಂತೇಳಿ ಬಂದು. ಈಗ ಅವ್ರು ಹೇಳ್ತಾ ಇರೋದು ಅರ್ಧದಕ್ಕೆ ಮಾತ್ರ ಬಾಕ್ಸ್ ಚರಂಡಿ ಇದೆ ಅಂತ ಹೇಳ್ತಾರೆ, ಇನ್ನು ಅರ್ಧಕ್ಕೆ ಕಚ್ಚಾ ಚರಂಡಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವೆಲ್ಲ ಸ್ಥಳೀಯ ನಿವಾಸಿಗಳು ಏನು ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ನಮಗೆ ಕಚ್ಚಾ ಚರಂಡಿಯ ವ್ಯವಸ್ಥೆ ಬೇಡ, ಮಾಡೋದಿದ್ದರೆ ಬಾಕ್ಸ್ ಚರಂಡಿಯನ್ನು ಮಾಡಿ ಇನ್ನೂ 6 ತಿಂಗಳ ಕೆಲಸ ಬೇಕಾದರೆ ಲೇಟ್ ಆಗಲಿ, ಬೇಜಾರಿಲ್ಲ. ಆದರೆ ಚರಂಡಿ ಇಲ್ಲದೆ ಯಾವುದೇ ರೀತಿಯ ರೋಡ್ಗಳನ್ನು ಮಾಡಲಿಕ್ಕೆ ನಾವು ಅವಕಾಶಗಳನ್ನು ಕೊಡೋದಿಲ್ಲ. ಸ್ಥಳೀಯ ನಿವಾಸಿಗಳು ನಾವು ಯಾರೂ ಕೊಡೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾಳೆ ಇದನ್ನು ಮಾಧ್ಯಮ ಪ್ರಕಟಣೆಯನ್ನು ಹೊಡ್ತೀವಿ, ಮನೆಗೆ ಬಂದು ಎಲ್ಲ ಕರಪತ್ರವನ್ನು ಕೊಟ್ಟು ನಿಮಗೆ ಜಾಗ ಹೋಗುತ್ತೆ, ಇಷ್ಟು ಹೋಗುತ್ತೆ ಅನ್ನೋದನ್ನು ತಿಳಿವಳಿಕೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಈ ಕೆಲಸ ನಾವು ತಿಂಗಳಗಟ್ಟಲೆ ಯೋಚನೆ ಮಾಡಬೇಕು. ಕೂಡ ಎಲ್ಲರಿಗೂ ಮನೆಗೆ ಹೋಗಿ ನಿಮಗೆ ಕಾಂಪೌಂಡ್ ಇಷ್ಟೋಗುತ್ತೆ ಅಂತ ಹೇಳಿದರೆ ಎಲ್ಲರೂ ಅದಕ್ಕೆ ತಯಾರಾಗಿರ್ತಾರೆ. ಈಗ ಇವರು ಯಾವುದನ್ನೇ ಮಾಡದೆ ಏಕಾಏಕಿ ಈಗ ಮಾಡಲಿಕ್ಕೆ ಹೋಗೋದು ಒಂಥರ ದುರದೃಷ್ಟಕರ. ನಮ್ಮ ಊರಿನ ಡೆವಲಪ್ಮೆಂಟಿಗೆ, ನಮ್ಮ ಭಾಗದ ನಿವಾಸಿಗಳು ಯಾವುದೇ ಥರದ ಡೆವಲಪ್ಮೆಂಟಿಗೆ ಅಡ್ಡಿಪಡಿಸುವಂಥ ನಮ್ಮ ನಾಗರಿಕರಲ್ಲ. ಎಲ್ಲರಿಗೂ ಖುಷಿ ಇದೆ, ನಮ್ಮ ಮನೆ ಬಾಗಿಲಲ್ಲಿ ರಸ್ತೆ ಆಗುತ್ತೆ, ಚರಂಡಿ ಆಗುತ್ತೆ ಅನ್ನೋದಕ್ಕೆ ಎಲ್ಲರೂ ಕೂಡ ಬಿಟ್ಕೊಡ್ತಾರೆ. ಆದರೆ ಇಲ್ಲಿ ಅವರು ಕಮ್ಯುನಿಕೇಷನ್ನೇ ತುಂಬ ಲೂಪೋಲ್ಸ್ ಆಗಿದೆ, ಕಮ್ಯುನಿಕೇಷನ್ನೇ ಮಾಡಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಬಾಕ್ಸ್ ಚರಂಡಿಯನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಫಸ್ಟ್ ಕಚ್ಚಾ ಚರಂಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಕಚ್ಚಾ ಚರಂಡಿ ಬೇಡ, ಪಕ್ಕಾ ಚರಂಡಿನೇ, ಬಾಕ್ಸ್ ಚರಂಡಿನೇ ಬೇಕು. ಅದಾದ ನಂತರದಲ್ಲಿ ನಾವಿಲ್ಲಿ ಟಾರ್ ಹಾಕಲಿಕ್ಕೆ ಅನುವು ಮಾಡಿಕೊಡ್ತೀವಿ. ನನ್ನ ಹೆಸರು ಬಿಟ್ಟುಮೂರ್ತಿ. ನಾವು ಇಲ್ಲಿ ಸ್ಥಳೀಯ ಈ ಚೆನ್ನಮ್ಮ ಸರ್ಕಲಲ್ಲಿ ಏನು ರಸ್ತೆ ಮಾಡ್ತಾ ಇದ್ದಾರೆ, ಅವರಿಗೆ ಯಾವುದು ಒಂದು ಮೆಜರ್ಮೆಂಟು ಇಲ್ಲ, ಏನೂ ಇಲ್ಲ. ಒಂದು ಕಡೆ 1 ಮೀಟ್ರು, ಮತ್ತೊಂದು ಕಡೆ 3 ಮೀಟ್ರ್ ಅಗಲ, ಹೀಗೆ ಬೇಕಾಬಿಟ್ಟು ಟಾರ್ ಮಾಡ್ಕೊಂಡು ರಸ್ತೆ ಅಗಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾಂಪೌಂಡು ಬಿಟ್ಟು ಕೊಡೋದಕ್ಕೆ ನಾವು ಎಲ್ಲರೂ ತಯಾರಿದ್ದೀವಿ. ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ರಸ್ತೆಯಿಂದ ಸೆಂಟ್ರಿಂದ ಎಷ್ಟು ಕ್ರಮಬದ್ಧವಾಗಿ ಎಷ್ಟು ಬೇಕೋ ಅಷ್ಟು ಇದು ಮಾಡಿಕೊಂಡು ಅಳತೆ ಮಾಡಿಕೊಂಡು ಬಿಟ್ಟು ಅವ್ರಿಗೆ ಎಷ್ಟು ಮೀಟ್ರ್ ಬರಬೇಕು ಅಂತ ಹೇಳಿದ್ರೆ ಅಷ್ಟು ಮೀಟ್ರಿಗೆ ಬಿಟ್ಕೊಡ್ತೀವಿ. ನಮಗೂ ಎಲ್ಲರಿಗೂ ಸರಿ ಸಮಾನವಾಗಿರಬೇಕು. ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ಎಲ್ಲ ಬೇಡ. ಮತ್ತು ಇದು ರಸ್ತೆ ಮಾಡುವಂಥ ಒಂದು ಕ್ರಮನೇ ಅಲ್ಲ ಇದು. ಯಾವಾಗಲೂ ಎರಡೂ ಕಡೆ ಬಾಕ್ಸ್ ಚರಂಡಿಗಳ ಆದಮೇಲೆ ರಸ್ತೆ ಕೆಲಸ ಶುರು ಮಾಡಬೇಕು. ಆದರೆ ಇಲ್ಲಿ ಎಲ್ಲವೂ ಆಪೋಸಿಟ್. ಒಂದು ಕಡೆ ಈಗಾಗಲೇ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ. ಬಾಕ್ಸ್ ಚರಂಡಿ ಎಲ್ಲಿ ಬರ್ತದೆ ಯಾರಿಗೂ ಗೊತ್ತಿಲ್ಲ. ಇದು ಮತ್ತು ಇದ್ರ ಮೇಲೆ ಟಾರ್ ಹಾಕಿದರೆ ಮಳೆಗಾಲದಲ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ. ಇದು ಸಾರ್ವಜನಿಕರ ಹಣ ಪೋಲ್ ಮಾಡಿದಂಗೆ, ಇದು ಸಾರ್ವಜನಿಕರ ಹಣ ಪೋಲ್ ಮಾಡಿದಾಗೆ ಇದು ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ. ಇಲ್ಲಿ ನೀರು ಈ ರಸ್ತೆನೇ ಇರೋದಿಲ್ಲ ಒಂದು ಮಳೆಗಾಲ ಮುಗಿಯೋಷ್ಟೊತ್ತಿಗೆ.